ಇವತ್ತಿನ ಸಭೆ ಅಂದರೆ ಏನಂದ್ರೆ ನಮ್ಮ ಭಾರತದ ಮೇಲೆ, ಸಾಧು ಸಂತರ ಮೇಲೆ, ನಮ್ಮ ಭಾರತೀಯ ಸಂಸ್ಕೃತಿ ಮೇಲೆ, ಹಿಂದೂ ಧರ್ಮದ ಮೇಲೆ ಏನು ಪರಿಕೇರು ಏನಪ್ಪ ಅಂದ್ರೆ ದಾಳಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಾವು ಕೇಳಿಕೊಂಡು ಸುಮ್ಮನೆ ಇರೋದಂದ್ರೆ ನಮ್ಮಲ್ಲಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲರೂ ನಮ್ಮ ಸೋದರ ಭಾವ, ನಮ್ಮವರು ಅನ್ನೋದಾಗ್ಬಿಟ್ಟದ. ಆದರೆ ಒಳಗೆ ಮಾಡೋದೇ ಬೇರೆಯವರು. ಹೇಳೋದೇನೆಂದ್ರೆ ನಾವು ಸಮಾನತೆ ಅಂತ ಹೇಳೋದು, ಎಲ್ಲರೂ ಏನಾಗಿಬಿಟ್ಟಿದಪ್ಪ ಅಂದ್ರೆ ಹಿಂದೂ ಧರ್ಮದ ಮೇಲೆ ನಮ್ಮ ಈ ಶುರು ಆಗಿಬಿಟ್ಟದೆ. ನಮ್ಮ ಸ್ವತಂತ್ರ ಆಗಿದೆ ಕರೆ, ಆದರೆ ರಾಜಕೀಯವಾಗಿ ಸ್ವತಂತ್ರ ಆಗಿದೆ, ಧಾರ್ಮಿಕವಾಗಿ ನಮ್ಮಲ್ಲಿ ಏನಪ್ಪ ಅಂದರೆ ಯಾವುದೂ ಸ್ವತಂತ್ರ ಆಗಿಲ್ಲ. ನಾವೆಲ್ಲ ಹಿಂದಿನಿಂದ ತಳಹದಿಂದ ನೋಡಿಕೊಂಡು ಬಂದಾಗ ನಮ್ಮ ಹಿಂದೂ ಧರ್ಮದ ಬಗ್ಗೆ ದೊಡ್ಡ ದೊಡ್ಡ ಮುಖಂಡರು ಕೂಡ ನಮ್ಮ ಹಿಂದೂ ಧರ್ಮದ ಏನಪ್ಪ ಅಂತಂದು ಒಂದು ಸಂಸ್ಕೃತಿಯನ್ನಾಗಲಿ, ನಮ್ಮ ಧರ್ಮದ ಆಚಾರ ವಿಚಾರಗಳೇ, ನಮ್ಮ ಧರ್ಮದ ಧಾರ್ಮಿಕತೆಯ ಬಗ್ಗೆ ಅವರೆಲ್ಲ ಮೊದಲ ಮುಟ್ಟುಗಳಾಗಿಬಿಟ್ಟಿದ್ದಾರೆ. ನಮಗೇನು ಸ್ವತಂತ್ರನೇ ಕೊಟ್ಟಿದ್ದಿಲ್ಲ. ಆದಮೇಲೆ ಈಗ ಗೊತ್ತಾಗ್ತಾ ಇದೆ. ಈಗ ಕೆಲವು ಒಳ್ಳೆಯ ವಿಚಾರಧಾರೆಗಳು ಬಂದಿದ್ದಾರಲ್ಲ ನಮ್ಮ ರಾಷ್ಟ್ರೀಯತೆ ಬಗ್ಗೆ, ಭಾರತದ ದೇಶದ ಬಗ್ಗೆ, ಇವನ್ನೆಲ್ಲ ನೋಡಿಕೊಂಡಾಗ ನಮಗೆ ಈಗೇನೆಲ್ಲ ಅರಿವಾಗ್ತಾ ಇದೆ. ಅವರು ಮಾಡತಕ್ಕಂಥ ಕೃತ್ಯಗಳನ್ನಾಗಲಿ, ನಮ್ಮಲ್ಲಿ ಏನು ಹೇಳ್ತಾ ಇದನ್ನೆಲ್ಲ ಮಾಡಿದ್ರಲ್ಲಪ್ಪ ಸಮಾನತೆ. ಈ ಸಮಾನತೆ ಅಂತ ಹೆಸರಿನ ಮೇಲೆ ಎಷ್ಟೊಂದು ನಮ್ಮ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆಯನ್ನಾಗಲಿ, ಅವರು ಮಾಡತಕ್ಕಂಥ ದುರ್ಬಳಕೆಯನ್ನು ನಾವು ನೋಡಿಕೊಂಡಾಗ ನಮಗೆ ಬಹಳ ದುಃಖ ಆಗ್ತದೆ. ಹಾಗೆ ಈಗ ಯಾಕೆ ಆಗತ್ತದಪ್ಪ ಅಂತಂದ್ರೆ ನೀವೆಲ್ಲ ಈಗ ನಡೆದಂಥ ಘಟನೆಗಳನ್ನು ನಮ್ಮ ಬಂಗಾಲದಲ್ಲಿ ನೋಡ್ಕೋತದ್ದು. ಬಂಗಾಲದಲ್ಲಿ ಒಬ್ಬ ಸಂತನಾಗಲಿ, ಸಾಧುಗಳಾಗಲಿ, ಏನಪ್ಪ ಅಂದ್ರೆ ಸಾಧುಕೋ ಜಾತಿನ ಪೂಚೋತ್. ನಾವು ಯಾವ ಧರ್ಮದವರು, ಸಾಧು ಸಂತರಿಗೆ ಯಾವುದೂ ಜಾತಿ ಸಂಬಂಧ ಅಲ್ಲ. ಆದರೂ ಕೂಡ ನಮ್ಮ ಹಿಂದೂ ಧರ್ಮದ ಮೇಲೆ, ಹಿಂದೂ ಜನರ ಒಂದು ಜಾಗೃತಿಗೋಸ್ಕರವಾಗಿ ನಮ್ಮ ಭಾರತದಲ್ಲಿ ಏನಪ್ಪ ಅಂತಂದರೆ ಎಲ್ಲರೂ ಸಮಾನತೆ ಆ ದೃಷ್ಟಿಯಿಂದ ನೋಡ್ಕೊಳ್ಳೋದ್ರಿಂದ ನಮ್ಮ ಹಿಂದೂಗಳ ಮೇಲೆ ಆಗಿದೆಪ್ಪ ಅಂದ್ರೆ ಒಬ್ಬ ಸನ್ಯಾಸಿಯನ್ನಾಗಲಿ, ಒಬ್ಬ ಸಂತನಾಗಲಿ, ಒಬ್ಬನ ಸ್ವಾಮಿಗಳನ್ನಾಗಲಿ ಏನಪ್ಪ ಅಂತಂದ್ರೆ ಕುಲ್ಲೇ ಆಮದಿಂದ ಏನು ಮಾಡ್ಕೊಂಡು ಹಿಡ್ಕೊಂಡು ಹೋಗ್ತಾ ಇದ್ದಾರಪ್ಪ, ಸೆರೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಮಾತನಾಡಿಸ್ಕೊಡೋದಿಲ್ಲ. ಅದನ್ನು ನೋಡಿದ್ರೂ ಕೂಡ ನಮ್ಮ ಭಾರತದಲ್ಲಿ ಜನರು ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಮುಖಂಡರು ಏನಪ್ಪ ಅಂದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ತಾರೆ. ಇಂಥ ವಿಷಯ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಅದಕ್ಕೆ ಈಗಿನ ಕಾಲದಲ್ಲಿ ನಾವೇ ಜಾಗೃತ ಆಗಬೇಕಾಗಿದೆ. ಅದಕ್ಕೆ ನೀವೆಲ್ಲ ರಾಜಕೀಯದಿಂದ ಬಿಟ್ಟುಬಿಟ್ಟರು ಕೂಡ ಧರ್ಮದಲ್ಲಿ ಕೂಡ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಅದಾವ. ನಮ್ಮಲ್ಲಿ ಧರ್ಮದಲ್ಲಿ ಏನಪ್ಪ ಅಂತಂದ್ರೆ ಒಬ್ಬೊಬ್ಬ ಮಂಡಲೇಶ್ವರದೊಳಗೆ ಎಷ್ಟಪ್ಪ ಅಂದ್ರೆ 5, 10, 15 ಸಾವಿರ ಗಟ್ಟಲೆ ನಾಗಾ ಸಾಧುಗಳತ್ತದಾರ ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋಗೋಸ್ಕರವಾಗಿ. ಅದಕ್ಕೆ ಇವೆಲ್ಲ ನಾವು ಇವತ್ತಿನ ದಿನದಲ್ಲಿ ಏನಪ್ಪ ಅಂದ್ರೆ ಸಂತ ಸಮಾವೇಶದಲ್ಲಿ ಎಲ್ಲ ಸ್ವಾಮಿಗಳು ಕುಳಿತುಕೊಂಡು ಇದರ ಬಗ್ಗೆ ಚರ್ಚೆ ನಡೆದಿದೆ. ಅದಕ್ಕೆ ನಮ್ಮ ಧರ್ಮದಲ್ಲೇ ಹೆಸರು ನಮ್ಮಲ್ಲಿ ನಾವು ಭಾರತದಲ್ಲಿ ಹುಟ್ಟಿದ್ದೇವೆ. ಆದರೂ ಕೂಡ ನಮ್ಮಲ್ಲಿ ಏನಾಗಿದೆಪ್ಪ ಅಂದ್ರೆ ನಮಗೆ ಧರ್ಮದ ಮೇಲೆ ಆದರೂ ನಾವು ಸುಮ್ಕೊಳ್ಳೋದು, ಸಹನ ಮಾಡ್ಕೊಳ್ಳೋದು. ಸುಮ್ಮನೆ ಈಗ ನಾವೆಲ್ಲ ಆ ಮತ್ತೊಬ್ಬರದ ಪರಿಕರ ಏನಾರು ಮಾಡಿದ್ರೆ ಅದನ್ನೆಲ್ಲ ಇವತ್ತು ಮೀಡಿಯಾದವರಾಗಲಿ, ವಾರ್ತಾಗಳಾಗಲಿ ಯಾವುದೇ ಇಲ್ಲ, ಅದನ್ನೆಲ್ಲ ಬಹಳ ವಿಸ್ತಾರವಾಗಿ ಹೇಳೋದು. ಅದನ್ನು ಒಬ್ಬ ಹಿಂದೂ ಮೇಲೆ ಇಷ್ಟೊಂದು ಈಗಾಗಲೇ ಎಲ್ಲ ನೋಡ್ತಾ ಇದ್ದೇವೆ. ನಾವು ನೋಡಿದ್ರು ಕೂಡ ನಾವೆಲ್ಲರೂ ಏನಪ್ಪ ಅಂದ್ರೆ ಸುಮ್ಮ ಕುತ್ಕೊಂಡಿದ್ದೆವು. ಯಾವುದರಿಂದಂತ ಅದಕ್ಕೆ ಈ ವಿಷಯವನ್ನು ತೆರೆದುಕೊಂಡು ನಾವೆಲ್ಲವರನ್ನು ಇದರ ಬಗ್ಗೆ ಚರ್ಚೆ, ಹಿಂದೂಗಳೆಲ್ಲ ಜಾಗೃತರಾಗಬೇಕಾಗ್ತದೆ. ಅದಕ್ಕೆ ನಾವೆಲ್ಲ ಹಿಂದೂಗಳ ಬಗ್ಗೆ, ನಮ್ಮ ಧರ್ಮ ರಕ್ಷಣೆಗೋಸ್ಕರವಾಗಲಿ, ನಮ್ಮ ಭಾರತೀಯ ತಾಯಿಯರ ಮೇಲೆ ಎಷ್ಟೊಂದು ಅನ್ಯಾಯ ಆಗ್ತಾ ಇದೆ, ಆದರೂ ನೋಡಿಕೊಂಡು ನಾವು ಕಣ್ಣು ಮುಚ್ಕೊಂಡು ಕೂರ್ತಾ ಇದ್ದೇವೆ. ಎದಕ್ಕಂತಂದ್ರೆ ಒತ್ತಡ. ಅದಕ್ಕೆ ಹಿಂದಿಂದ ಬಂದಿರತಕ್ಕಂಥ ಒತ್ತಡ ಅದನ್ನೆಲ್ಲ ಕುಲ್ಲಾಡ ಮಾಡಿ ಈಗ ನಮಗೇನಪ್ಪ ಅಂತಂದ್ರೆ ಸ್ವತಂತ್ರತೆ ಸಿಗಬೇಕು. ಅದರ ಸಲುವಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಏನಪ್ಪ ಅಂತಂದ್ರೆ ನಾವು ಪ್ರಾಣ ಕೂಡ ಆಗುತ್ತೆ ನಮ್ಮ ಧರ್ಮ ರಕ್ಷಣೆ ಮಾಡೋ ಸಲುವಾಗಿ. ಇವತ್ತಿನ ಸಭೆ ಉದ್ದೇಶ ಭಾಳ ಒಳ್ಳೆಯದಾದಂಥ ಒಂದು ನಿರ್ಣಯವನ್ನು ತೊಗೊಂಡಿದ್ರು ಎಲ್ಲ ಮಠಾಧೀಶರು, ಜಿಲ್ಲೆಯ ಎಲ್ಲ ಮಠಾಧೀಶರು. ನಮ್ಮ ಮತಾಂತರದ ಬಗ್ಗೆ ವಿಚಾರವನ್ನು ಮಾಡಿ ನೋಡಿದಾಗ ಯಾವ್ಯಾವ ಹಳ್ಳಿಯಲ್ಲಿ ಮತಾಂತರ ಆಗ್ತಾಯಿದೆ, ಆಯಾ ಹಳ್ಳಿಯಲ್ಲಿ ಸಂಘದವರ ಜೊತೆಗೆ ಮಠಾಧೀಶರು ಸಹಿತ ಆ ಮನೆತನದವರಿಗೆ, ಆ ಊರಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ನಮ್ಮ ಸನಾತನದ ಧರ್ಮದ ಬಗ್ಗೆ ಅವರನ್ನು ಹೇಳಿ ಬದಲಾವಣೆ ಮಾಡತಕ್ಕಂಥ ಒಂದು ನಿರ್ಣಯವನ್ನು ಮಾಡೋಣ ಅಂತ ಎಲ್ಲ ಜಿಲ್ಲಾ ಮಠಾಧೀಶರು ಒಳ್ಳೆಯ ಒಂದು ನಿರ್ಣಯವನ್ನು ತೆಗೆದುಕೊಂಡರು. ಇನ್ನು ಸಾಮರಸ್ಯ ನಾವೆಲ್ಲರೂ ಒಂದೇ ರೀತಿಯಾಗಿ ನಮ್ಮ ಮಠಗಳ ಆಚಾರ, ಪರಂಪರೆ, ಸಂಪ್ರದಾಯಗಳು ಬೇರೆ ಬೇರೆ ಅದಾವೆ. ಹಲವು ಸಂಪ್ರದಾಯಗಳು ನಮ್ಮಲ್ಲಿ ಅದಾವೆ. ಆದರೆ ಇವತ್ತು ದೇಶ ಅಂತ ಬಂದಾಗ, ಧರ್ಮ ಅಂತ ಬಂದಾಗ ನಾವೆಲ್ಲರೂ ಸಾಮರಸ್ಯದಿಂದ ಮಾತ್ರ ಏನಾರು ಒಂದು ನಿರ್ಣಯವನ್ನು ಕೊಡಲಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದನ್ನು ಸಹಿತ ಇವತ್ತೆಲ್ಲ ಜಿಲ್ಲಾ ಮಠಾಧೀಶರು ಅದಕ್ಕೆ ಒಳ್ಳೆಯಾದಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡು ಇವತ್ತಿನ ದಿನಮಾನದೊಳಗೆ ಹಿಂದೂಗಳ ಒಂದು ಸಹಿಷ್ಣುತೆ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ಭವ್ಯ ಭಾರತಕ್ಕೆ ಬಹಳ ದೊಡ್ಡ ಆಗುತ್ತಾ ಈ ಸಮಾಜದೊಳಗೆ ನಾವೆಲ್ಲ ಹಿಂದೂಗಳ ಮೇಲೆ ದೌರ್ಜನ್ಯ, ಅವರನ್ನು ಬಹಳಷ್ಟು ಮಟ್ಟಿಗೆ ನಾವು
ಬಹುಸಂಖ್ಯಾತರಿದ್ದರೂ ಕೂಡ ನಮ್ಮ ರಕ್ಷಣೆಗೆ ನಾವೇ ಅಸಮರ್ಥರಾಗದಂಥ ಸಂದರ್ಭ ನಾವೆಲ್ಲ ಕಾಣ್ತಾ ಇದ್ದೀವಿ. ಸಮಾಜದಲ್ಲಿ ಭಾರತ ದೇಶ ಸಂತ ಮಹಾಂತರನ್ನು ಬಹಳ ದೊಡ್ಡ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ಈಗ ಸರಿಯಾದ ಸಮಯ ನಾವೆಲ್ಲ ಸಂತ ಮಹಾಂತರು, ಸ್ವಾಮಿಗಳು ಎಲ್ಲರೂ ಭಾರತೀಯರನ್ನ, ಹಿಂದೂಗಳನ್ನು ಬಡಿದೆಬ್ಬಿಸಿ ನಮ್ಮ ಭವ್ಯ ಭಾರತದ ಪರಂಪರೆ ಘನತೆಯನ್ನು ನಾವು ಎತ್ತಿ ಹಿಡಿಯೋದ್ರ ಜೊತೆಗೆ ಹಿಂದೂಗಳ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯವನ್ನು ವಿರೋಧಿಸುವಂಥ ಕಾರ್ಯಕ್ಕೆ ನಾವೆಲ್ಲ ಮುಂದಾಗಬೇಕಾಗಿದೆ. ಆ ನಿಟ್ಟಿನೊಳಗೆ ನಾವೆಲ್ಲ ಸಂತ ಸಮಾಗಮ ಅಂಥೇಳಿ ಒಂದು ಕಾರ್ಯವನ್ನು ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ರಾಜ್ಯದೊಳಗೂ ಈ ಕಾರ್ಯವನ್ನು ಮಾಡಿ ಭಾರತವನ್ನು, ಅಖಂಡ ಭಾರತವನ್ನು ನಾವು ಹಿಂದೂ ಸಾಮ್ರಾಜ್ಯ ಮಾಡಬೇಕು ಅಂತೇನಿಲ್ಲ, ಹಿಂದೂಗಳ ಮೇಲೆ ದೌರ್ಜನ್ಯ ಆಗದೇ ಇರುವಂಗೆ ನಾವು ನೋಡಿಕೊಳ್ಳುವಂಥ ಪ್ರಯತ್ನ ಆದರೂ ನಾವು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಮೂಲ ಉದ್ದೇಶ. ಈಗಾಗಲೇ ನಿದರ್ಶನ ಬಾಂಗ್ಲಾ ದೇಶದೊಳಗೆ ನಡೆಯುವಂಥ ಒಂದು ಕಾರ್ಯವನ್ನು ನಾವು ನೋಡ್ತಾ ಇದ್ದೀವಿ. ಹಿಂದೂಗಳ ಮೇಲೆ ಎಷ್ಟು ದೊಡ್ಡ ಪ್ರಮಾಣದೊಳಗೆ ದೌರ್ಜನ್ಯ, ಅತ್ಯಾಚಾರ, ಅನಾಚಾರಗಳನ್ನು ಆಗ್ತಾ ಇರೋದು ನಾವೆಲ್ಲ ಕಾಣ್ತಾ ಇದ್ದೀವಿ. ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು 20-30 ವರ್ಷದಲ್ಲಿ ಭವಿಷ್ಯದೊಳಗೆ ಇದು ಭಾರತದಲ್ಲಿ ಆಗೋಲ್ಲ ಅನ್ನುವಂಥದ್ದೇನಿಲ್ಲ. ಯಾಕಂದ್ರೆ ಅಲ್ಪಸಂಖ್ಯಾತರು ಅಂಥೇಳಿ ನಾವೇನು ಭಾಳಷ್ಟು ಒಂದು ಉದಾಸೀನ ಭಾವನೆಯಿಂದೇನಿದ್ವಿ, ಈಗ ಅಲ್ಪಸಂಖ್ಯಾತರಾಗಿ ಉಳಿದಿಲ್ಲ, ಬಹುಸಂಖ್ಯಾತರಾಗ್ಯಾರ. ಭಾರತದ ಸಂವಿಧಾನದೊಳಗೆ ಅಲ್ಪಸಂಖ್ಯಾತರಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟು, ಅವ್ರಿಗೆ ವಿಶೇಷ ಗೌರವವನ್ನು ಕೊಟ್ಟು, ಅವ್ರಿಗೆ ಬದುಕೋಕೆ ಬೇಕಾದಂಥ ಸೌಕರ್ಯಗಳನ್ನು ಕೊಟ್ಟು ಭಾಳಷ್ಟು ಒಂದು ಮಕ್ಕಳ ಹಾಗೆ ನೋಡಿಕೊಂಡಂಥ ಭಾರತಾಂಬೆಗೆ ಇವತ್ತು ಅಪಮಾನ ಆಗುವುದಂತ ನಾವು ಕಾಣ್ತಾ ಇದ್ದೀವಿ. ಅನೇಕ ಕಡೆ ಪಾಕಿಸ್ತಾನ ಧ್ವಜವನ್ನು ಹಾರಾಡಿಸೋದು, ಪಾಕಿಸ್ತಾನಕ್ಕೆ ಜೈಕಾರವನ್ನು ಕೂಗೋದು, ಯುವಕರಲ್ಲಿ ಆ ಮತಾಂತರದ ಒಂದು ಇದುವನ್ನು ಬಿತ್ತಿ ಯುವಕರು ಮತಾಂತರ ಆಗುವಂಥದ್ದು, ದುಶ್ಚಟಗಳನ್ನು ಹರಡುವಂಥದ್ದು, ಈ ಮಾದಕ ವಸ್ತುಗಳು ನಮ್ಮ ಭಾರತ ದೇಶದೊಳಗೆ ಇಲ್ಲದೇ ಇರುವಂಥ ಸಂಸ್ಕೃತಿ ಇದು. ಈಗ ಮಾದಕ ವಸ್ತುಗಳು ಬರ್ತಾ ಇದ್ದಾವೆ ಅಂದ್ರೆ ಅವೆಲ್ಲ ಹೊರದೇಶದಿಂದ, ನಮ್ಮ ದೇಶ ವಿರೋಧಿಯ ದೇಶಗಳಿಂದ ಆ ಎಲ್ಲ ವಸ್ತುಗಳು ಬಂದು ನಮ್ಮ ಯುವಕರನ್ನು ಬಲಿ ಪಡೆಯುವಂಥದ್ದು. ಇವತ್ತಿನ ದಿನಮಾನಗಳಲ್ಲಿ ಗೋವುಗಳ ರಕ್ಷಣೆ ಆಗಬೇಕಾಗಿತ್ತು. ಒಂದು, ಗೋವು ಮುಖ್ಯವಾದಂಥ ಪ್ರಾಣಿ. ಅದರಿಂದ ಬರ್ತಕ್ಕಂಥ ಹಾಲು, ತುಪ್ಪ, ಮೊಸರು ದೇಹದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳವಂತ ಯೋಗ್ಯವಾದಂಥ ಆಹಾರ. ಆದ್ದರಿಂದ ಗೋ ಹತ್ಯೆಯನ್ನು ನಿಲ್ಲಿಸಬೇಕು. ಆಮೇಲೆ ರೈತರು ತಮ್ಮಲ್ಲಿ ಇರ್ತಕ್ಕಂಥ ಗೋವುಗಳನ್ನು, ಪ್ರಾಣಿಗಳನ್ನು ಬೇರೆಯವ್ರು ಕೊಡಬಾರ್ದು. ಅದು ಇದ್ದು ಶಾಶ್ವತ ಭಾಳ ದಿವಸವರೆಗೆ ಇದ್ದು ಅದು ಸಾಯುವವರೆಗೆ ಅದನ್ನು ರಕ್ಷಣೆ ಮಾಡಿ ಅವರೇ ಅದನ್ನು ಅಂತ್ಯಕ್ರಿಯೆ ಮಾಡಬೇಕು. ಅದನ್ನು ಕೊಲ್ಲಬಾರ್ದು. ಕೊಂದರೆ ಮತ್ತು ಅದು ನುಕ್ಸಾನ ಆಗ್ತದೆ. ಒಂದನೇದು. ಇನ್ನೊಂದು, ಎರಡನೇದು, ಲಿಂಗ ತತ್ವವನ್ನು ಜಾರಿಯಲ್ಲಿ ತಂದರೆ ಎಲ್ಲರೂ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಹಿಂದೂಗಳೇ. ಆ ಹಿಂದೂಗಳೆಲ್ಲರೂ ಈಶ್ವರರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಲಿಂಗ ತತ್ವವನ್ನು ಆಚರಣೆಯಲ್ಲಿ ತಂದರೆ ಎಲ್ಲರಿಗೂ ಸಮಾನತೆ ಬರ್ತದೆ, ಸಮಾನತೆ ಹಕ್ಕು ಸಿಗ್ತದೆ. ಈ ಕುರುಬರು, ಕುಂಬಾರು, ರೆಡ್ಡಿಯರು, ಇಸ್ಲಾಮಿಕರು, ಕ್ರೈಸ್ತರು, ಈ ಜಾತೀಯತೆ ಅನ್ನೋದು ಹೋಗ್ತದೆ. ಆ ಜಾತೀಯತೆಯನ್ನು ಹೋಗ್ಬೇಕಾಯ್ತು ಅಂದರೆ ಲಿಂಗ ತತ್ವವನ್ನು ತೆಗೆದುಕೊಂಡು ಬರೋದು, ಆಚರಣೆಯಲ್ಲಿ ತರೋದು, ಆ ತತ್ವಗಳನ್ನು ಓದೋದು ಬಹಳ ಲಕ್ಷ್ಯದಲ್ಲಿಟ್ಟರೆ ಈ ಸಮಾಜ ಒಂದಾಗ್ತದೆ. ಬೇರೆ ಬೇರೆ ಧರ್ಮಗಳಾಗಿದ್ದರಿಂದ ಅಲ್ಲಿ ಅವ್ರದ್ದು ಹೆಚ್ಚು ಇವ್ರದ್ದು ಹೆಚ್ಚು ಅಂತಕ್ಕಂಥ ಒಂದು ವಾದವಿವಾದ ಹೇಳಕತ್ಬಿಡ್ತದೆ ಆಚಾರದಲ್ಲಿ. ಆದ್ದರಿಂದ ಈ ಆಚಾರ ಸಂಹಿತೆ ಅನ್ನೋದೇನಿದೆ, ಸಮಾನತೆ ಬರಬೇಕಾಯ್ತು ಅಂದರೆ ಎಲ್ಲರೂ ಲಿಂಗ ಪೂಜೆ ಮಾಡಿರಿ. ನಿಮಗೆ ಸಾಮರ್ಥ್ಯ ತಕ್ಕಂತೆ 1 ತಾಸು, 2 ತಾಸು, ಅರ್ಧ ತಾಸು ಬೇಕಾದಷ್ಟು ಹೂಗಳಿರ್ತಾವೆ, ಪತ್ರೆ ಪುಷ್ಪಗಳಿರ್ತವೆ. ಆ ಒಂದು ಸಾಧನೆ ಮಾಡಿದ್ರೆ ಒಂದು ಸಮಾನತೆ ಬರ್ತದೆ ನಮ್ಮ ದೇಶದಲ್ಲಿ. ಸಮಾನತೆ ಒಂದು ನಾವೆಲ್ಲರೂ ಅನುಕೂಲ ಆಗೋ ದೃಷ್ಟಿಯಿಂದ ಚಂದ್ರಶೇಖರ್ ಜಿ ಎಲ್ಲರೂ ಒಂದು ಸಿಗತ್ತು ಅದ್ರೊಳಗೆ ತಿಳಿಸ್ಬಿಟ್ರೆ ಜೋಡಿಸ್ಬೋದು. ಡೇಟ್ ಕೊಟ್ಟರೆ ಕೊಡಿ, ನಾವು ಡೇಟ್ ಜೋಡಿಸ್ತೀವಿ. ಬರ್ಕೊಂಡು ಮೊದಲೇ ಹೋಗಿ ಇಂಥ ಗುರುಗಳು ಬರ್ತಾರೆ, ಇಂಥ ಅಪ್ಪವ್ರು ಬರ್ತಾರೆ ಅಂತೀವಿ. ಅಲ್ಲಿನ ಜನಗಳಿಗೆ ಮನಸ್ಸನ್ನು ತಯಾರು ಮಾಡಿ ಅವ್ರ ಮನಸ್ಸನ್ನು ರೆಡಿ ಮಾಡಬೇಕಲ್ಲ ನಾವು. ಇನ್ನೊಂದು ವಿಷಯ, ಒಂದು ನಿಮಿಷ ಕೂತ್ಕೊಳ್ಳೋಣ. ಇನ್ನೊಂದು ವಿಷಯನ ನಿಮ್ಮ ಮುಂದೆ ನಾನು
ಆಯ್ತಾ ಸುನೀಲ್, ನೀವು ಕಾರ್ಯಕರ್ತರು ಈ ಕಡೆ ಬನ್ನಿ ಪ್ಲೀಸ್. ಇನ್ನು ಯಾರು ಮಾತಾಡಬೇಡಿ. ಇನ್ನೊಂದು ಪ್ರಾರ್ಥನೆ ಪೂಜ್ಯರಲ್ಲಿ, ಪ್ರತಿ 12 ವರ್ಷಕ್ಕೊಮ್ಮೆ ಪ್ರಯಾಗದಲ್ಲಿ ಸುನೀಲ್ ಸಿಂಗ್ ದಯವಿಟ್ಟು ಈ ಕಡೆ. ಪ್ರತಿ 12 ವರ್ಷಕ್ಕೆ ಪ್ರಯಾಗದಲ್ಲಿ ಮಹಾಕುಂಭಮೇಳ ನಡೆಯುತ್ತೆ. ಇದು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಂತ ಒಂದು ದೊಡ್ಡ ಪದ್ಧತಿ. ರಾಷ್ಟ್ರ ಹಿಂದೂಗಳೆಲ್ಲ ಒಟ್ಟು ಸೇರ್ಲಿಕ್ಕೆ ಮಾಡಿದ್ರೇನೋ ಗೊತ್ತಿಲ್ಲ. ಈ ಸರ್ತಿ ಸುಮಾರು 30 ರಿಂದ 35 ಕೋಟಿ ಜನಗಳು ಬರುವಂತ ಜನವರಿ 13ನೇ ತಾರೀಕಿನಿಂದ ಶಿವರಾತ್ರಿ ಹಬ್ಬದವರೆಗೆ 30 ಕೋಟಿ ಜನಗಳು ಬರುವಂತ ಒಂದು ನಿರೀಕ್ಷೆ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ದೇಶದ ಎಲ್ಲ ಪೂಜನೀಯ ಸ್ವಾಮೀಜಿಗಳಿಗೆ, ಅಖಿಲ ಭಾರತದ ದೇಶದ ಎಲ್ಲ ಸ್ವಾಮಿಗಳಿಗೆ ಒಂದು ಸಂತ ಸಮಾವೇಶವನ್ನು ಏರ್ಪಡಿಸಿದೆ. ಜನವರಿ 25ನೇ ತಾರೀಕು ಉಳ್ಕೊಳಕ್ಕೆ ಪ್ರಸಾದ ವ್ಯವಸ್ಥೆಯಿಂದ ಪೂಜೆ ಎಲ್ಲ ಸ್ವಾಮೀಜಿಗಳಲ್ಲಿ ನಾನು ಪ್ರಾರ್ಥನೆ ಪ್ರಯಾಗ ಅಂತ ಹೇಳಿದ್ರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ತ್ರಿವೇಣಿ ಸಂಗಮ. ಈ ಪ್ರಯಾಗದಲ್ಲಿ ವ್ಯವಸ್ಥೆ ಇರುತ್ತೆ. ಪೂಜೆರೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಜನವರಿ 25 ತಾರೀಕು ಹೇಳಿದೆ ಈ ತರ ಬರ್ತೇನೆ, ನಾವು ರಿಸೀವ್ ಮಾಡ್ಲಿಕ್ಕೆ ನಾನು ಮುಂಚೆ ಹೋಗ್ತೀನಿ, ನಾನು ಇರ್ತೀನಿ ಪ್ರಯಾಗದಲ್ಲಿ. ಅದನ್ನ ನಾವು ರೆಡಿ ಮಾಡಿಸ್ತೀವಿ, ಸ್ವಾಮಿಗಳು ಸಂತರು ರೆಡಿ ಮಾಡಿಸ್ತೀವಿ. ಸಮಾವೇಶವನ್ನು ಮುಗಿಸ್ಕೊಂಡು ಬರ್ಲಿಕ್ಕೋಸ್ಕರ ಪ್ರಯಾಗ ನಡೆಯುತ್ತೆ. ಇನ್ನೊಂದು ವಿಶೇಷ ಅಂದ್ರೆ ಈ ಸರ್ತಿ ಬಂದಂತ ಈ ಕುಂಭಮೇಳ 144 ವರ್ಷಗಳು ನಮ್ಮದ್ರಿಂದ ನಾವು ಯೋಚನೆ ಮಾಡಿ ಪೇಪರ್ ಕಟ್ಟಿಂಗ್ ಅಂದ್ರೆ ಡ್ರಾಯಿಂಗ್ ಹೇಗೆ ಯೋಚನೆ ಮಾಡಿ ಪೇಪರ್ ಕಟ್ ಒಂದು 5-6 ಪೀರಿಯಡ್ಗಳನ್ನು 3 ಡೇಸ್ ಊಟ ಮಾಡಬೇಕಾದ್ರೆ ಒಂದು ಸಣ್ಣ ಮಂತ್ರ ಓಂ ಸಹನಾವತ್ತು ಅಂತ ಹೇಳಿದ್ರೆ ಊಟ ಮಾಡಿ ಸಂಸ್ಕಾರ. ಸಣ್ಣ ಸಂಗತಿ ತಾವೆಲ್ಲರದ್ದು ಒಪ್ಪಿಯಪ್ಪ ಅಂತಂದು ಹೇಳಿದ್ರೆ ನಮ್ಮೆಲ್ಲ ಮಠಗಳಲ್ಲಿ ನಾವು ಯೋಜನೆ ಮಾಡ್ಬೋದು. ಅದಕ್ಕೆ ಬೇಕಾದಂತ ವ್ಯಕ್ತಿಗಳನ್ನು ಜೋಡಿಸ್ಬೋದು. ತಾವು ಕೊನೆಗೆ ಪ್ರಾರಂಭ ಮಾಡುವ ಸುತ್ತ ನಿರ್ಣಯ ಮಾಡುವುದ ಈಗ